ಹಾಯ್ ಮನಿ ಎನರ್ಜಿ ಫ್ರೆಂಡ್ಸ್, ಎಲ್ರಿಗೂ ಸ್ವಾಗತ ಸುಸ್ವಾಗತ ಮನಿ ಎನರ್ಜಿ 369 ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನಾದರೆ ತುಂಬ ಅದ್ಭುತವಾಗಿದ್ದೀನಿ. ಸಾರಿ ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ. ಥ್ಯಾಂಕ್ ಯು, ಐ ಲವ್ ಯು ಆಲ್. ಥ್ಯಾಂಕ್ ಯು ಮೈ ಡಿಯರ್ ಸಬ್ಸ್ಕ್ರೈಬರ್ಸ್. ಸಾರಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ತುಂಬ ದಿನ ಒಂದು 2 months ಗ್ಯಾಪ್ ಆದರೆ ಕೊಟ್ಬಿಟ್ಟಿದ್ದೀನಿ. ನಾನು ಪರ್ಸ್ನಲಾಗಿ ಸ್ವಲ್ಪ ಬ್ಯುಸಿಯಾಗಿರೋದ್ರಿಂದ ನಾನು ವೀಡಿಯೋಸ್ ಮಾಡಲಿಕ್ಕೆ ಆಗಲಿಲ್ಲ. ಇನ್ನು ಮುಂದೆ ವೀಡಿಯೋಸ್ ಬರುತ್ತೆ. ವೀಡಿಯೋಸ್ ಮಾಡದೇ ಇರೋವಾಗ ನಾನು ನಿಮಗೆ ಎಷ್ಟೋ ಸರಿ ಹೇಳ್ತಾ ಇದ್ದೀನಲ್ವಾ, ಫಾಲೋ ಮಾಡಿ. ಹಳೇ ವಿಡಿಯೋಸ್, ತುಂಬ ವಿಡಿಯೋಸ್ ಇದೆ. ಆ ವಿಡಿಯೋಸ್ನೆಲ್ಲ ಮತ್ತೆ ಫಾಲೋ ಆಗ್ತಾಯಿರಿ. ಆದಷ್ಟು ನಿಮಗೆ 90% ಆಫ್ ಸಬ್ಜೆಕ್ಟ್ ಅನ್ನೋದು ಹಳೆ ವಿಡಿಯೋಸಲ್ಲಿ ಸಿಗತ್ತೆ ಅಂತ ಹೇಳಿದ್ದೀನಿ. ಆದರೂ ತುಂಬ ಜನ ಚಾನಲ್ಸ್ನ ಫಾಲೋ ಆಗ್ತಾಯಿಲ್ಲ, ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ, ಫಾಲೋ ಕೂಡ ಮಾಡ್ತಾಯಿಲ್ಲ, ವೀಡಿಯೋಸು ನೋಡ್ತಾ ಇಲ್ಲ ಅನ್ನೋದೇ ನಮಗೆ ಬೇಜಾರಾಗಿದೆ. ಸೊ ಫ್ರೆಂಡ್ಸ್, ಇನ್ನು ಮುಂದೆ ವೀಡಿಯೋಸ್ ಅನ್ನೋದು ನಿಮಗೆ ಕಂಟಿನ್ಯೂಸ್ ಆಗಿ ಬರುತ್ತೆ, ಡೋಂಟ್ ವರಿ. ಆ್ಯಂಡ್ ನಮ್ಮ ಸಬ್ಜೆಕ್ಟಲ್ಲಿ ಏನು ಮುಖ್ಯ? ಫಸ್ಟ್ ನಮ್ಮ ಸಬ್ಜೆಕ್ಟಲ್ಲಿ ನಾವು ಕೋರಿಕೆಯನ್ನು ಮುಖ್ಯವಾಗಿ ಕ್ರಿಯೇಟ್ ಮಾಡಬೇಕು. ಅಂದರೆ ಫಸ್ಟ್ ಒಂದು ಕೋರಿಕೆ ಇರುತ್ತಲ್ಲ, ಒಂದು ವಿಶ್ ಅಥವಾ ನಿಮ್ಮ ಒಂದು ಡ್ರೀಮ್ ಏನಿದೆಯೋ ಅದನ್ನು ನಾವು ಸೆಟ್ ಮಾಡಬೇಕು, ಕ್ರಿಯೇಟ್ ಮಾಡಬೇಕು. ಕೋರಿಕೆಯನ್ನು ಸೆಟ್ ಮಾಡ್ಕೋಬೇಕು. ಅದನ್ನು ಡೀಟೈಲ್ಡಾಗಿ ಯೋಚನೆ ಮಾಡಿ, ಆಲೋಚನೆ ಮಾಡಿ, ಕ್ರಿಯೇಟ್ ಮಾಡಿ. ಯಾವ್ದು ಬೇಕು ಪರ್ಟಿಕ್ಯುಲರಾಗಿ ಒಂದು ವಿಷ್ನ, ಒಂದು ಕೋರಿಕೆನ, ಒಂದು ಐಡಿಯಾನ, ಒಂದು ಡ್ರೀಮು ಎಲ್ಲ ಸೇಮು ತಗೊಂಡಾದ್ಮೇಲೆ ಏನು ಮಾಡಬೇಕು? ಅಫರ್ಮೇಷನ್ನ ಪಾಸಿಟಿವ್ ಆಗಿ ಕ್ರಿಯೇಟ್ ಮಾಡಿ ಬರೀರಿ. ಎಲ್ಲ ವರ್ಡ್ಸು, ಎಲ್ಲ ಲೆಟರ್ಸ್ ಆ್ಯಂಡ್ ವರ್ಡ್ಸ್ ಪಾಸಿಟಿವ್ ವೇಯಲ್ಲೇ ಇರಬೇಕು. ನಿಮ್ಮ ಒಂದು ಕೋರಿಕೆ ಆಲ್ರೆಡಿ ನೆರವೇರಿದೆ ಅನ್ನೋ ರೀತಿಯಲ್ಲೇ ಅಫರ್ಮೇಷನ್ನ ನೀವು ಪಾಸಿಟಿವ್ ಅಲ್ಲೇ ಬರೀಬೇಕಾಗತ್ತೆ. ಅಫರ್ಮೇಷನ್ ಬರೆಯುವಾಗ ನೀವು ಬೇಕು, ಆಗತ್ತೆ ಅಲ್ಲ, ಆಲ್ರೆಡಿ ನೆರವೇರಿದೆ. ಆ ನಿಮ್ಮ ಕೋರಿಕೆನ ಏನು ಬರಿತಾ ಇದ್ದೀರೋ ಆ ಕೋರಿಕೆ ಆಲ್ರೆಡಿ ಪಡೆದಿದ್ದೀರಾ, ಬಂದ್ಬಿಟ್ಟಿದೆ. ಅದು ದುಡ್ಡಾಗಿರ್ಬೋದು, ಸಂಪತ್ತಾಗಿರ್ಬೋದು, ರಿಲೇಷನ್ ಆಗಿರ್ಬೋದು, ಮ್ಯಾರೇಜ್, ಎನಿಥಿಂಗ್ ಇಟ್ ಮೇ ಬಿ HRCM. ಸೊ ನೀವು ತಗೊಂಡಿರೋ ಕೋರಿಕೆನ ಕ್ಲಿಯರ್ ಆಗಿ ನೀವು ಬರೀಬೇಕಾಗತ್ತೆ ಅಫರ್ಮೇಷನ್. ಸೊ ಆ ಅಫರ್ಮೇಷನ್ ಸೆಟ್ ಮಾಡಿ ಆದಮೇಲೆ ಅದನ್ನು ನಾವು ಏನು ಮಾಡಬೇಕು? ನಮ್ಮ ಸಬ್ಜೆಕ್ಟ್ ಪ್ರಕಾರ, ಮನಿ ಎನರ್ಜಿ ಸಬ್ಜೆಕ್ಟ್ ಪ್ರಕಾರ ಪುನಃ ಮತ್ತೆ ಏನು ಮಾಡಬೇಕು? ರಿಪಿಟೇಷನ್ ಮಾಡಬೇಕು. ಎಸ್ ಫ್ರೆಂಡ್ಸ್, ರಿಪೀಟೆಡಾಗಿ ನಾವು ಮಾಡುವ ಅಫರ್ಮೇಷನ್ ಏನಾಗುತ್ತೆ? ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ರೀಚ್ ಆಗತ್ತೆ. ಅದಕ್ಕಾಗಿ ನಾವು ಮತ್ತೆ ರಿಪೀಟ್ ಮಾಡಿ ಅಂತ ಹೇಳೋದು. ಸೊ ಆ ರಿಪಿಟೇಷನ್ ಆದಮೇಲೆ ಮತ್ತೆ ಇನ್ನೊಂದು ಮುಖ್ಯವಾದ, ಅತಿ ಮುಖ್ಯ, ಇದೆಲ್ಲ ಮುಖ್ಯವಾದದ್ದು. ಅಫರ್ಮೇಷನು, ರಿಪಿಟೇಷನ್ ಮುಖ್ಯವಾದದ್ದು. ಅತೀ ಮುಖ್ಯವಾದ ಒಂದು ಪ್ರೋಸೆಸ್ ಇದೆ ನಮ್ಮ ಒಂದು ಸಬ್ಜೆಕ್ಟಲ್ಲಿ. ಅದೇನಪ್ಪ ಅಂದರೆ ವಿಜುವಲೈಸೇಷನ್. ಫ್ರೆಂಡ್ಸ್, ವಿಜುವಲೈಸೇಷನ್ ತುಂಬ ಅದ್ಭುತವಾದ ಒಂದು ಮೆಥಡ್, ಒಂದು ಪ್ರೋಸೆಸ್. ಆ ಪ್ರೋಸೆಸ್ ನೀವು ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಿದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅರ್ಧ, ಹೇಳ್ತಾ ಇದ್ದೀನಿ, 50 to 60% ನಿಮ್ಮ ಕೋರಿಕೆ ಆಲ್ರೆಡಿ ನೆರವೇರಿದೆ ಅಂತಲೇ ಅರ್ಥ. ಇನ್ನರ್ಧ ಬಾಹ್ಯವಾಗಿ ಯೂನಿವರ್ಸ್ ನೋಡ್ಕೊಳುತ್ತೆ. ನಿಮ್ಮವರೆಗೂ ನೀವು ಕ್ರಿಯೇಟ್ ಮಾಡಿರುವ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಕ್ರಿಯೇಟ್ ಮಾಡಿರುವ ಆ ಒಂದು ಕೋರಿಕೆನ ನಿಮ್ಮವರೆಗೂ ತಲುಪಿಸುವ ಕರ್ತವ್ಯ, ರೆಸ್ಪಾನ್ಸಿಬಿಲಿಟಿ ಯೂನಿವರ್ಸ್ದು. ಅದು 100% ನೆರವೇರಿದೆ. ಅದಕ್ಕೆ ನಾನು ಪಾಸಿಟಿವಾಗೆ ಆಲ್ರೆಡಿ ನೆರವೇರಿದೆ ಅಂತ ಹೇಳ್ತಾ ಇದ್ದೀನಿ. ಸೊ ನಮ್ಮ ಸಬ್ಜೆಕ್ಟಲ್ಲಿ ವಿಜುವಲೈಸೇಷನ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ತುಂಬ ಈಸಿ. ಕೆಲವ್ರಿಗೆ ತುಂಬ ಕಷ್ಟ ಅಂತಾರೆ, ಊಹಿಸ್ಕೊಳೋದು ಬರೋದಿಲ್ಲ ಅಂತಾರೆ. ಹೇಗೆ ಊಹಿಸ್ಕೋಬೇಕು, ಹೇಗೆ ಅಫರ್ಮೇಷನ್ ಕ್ರಿಯೇಟ್ ಮಾಡಬೇಕು, ಎಲ್ಲವನ್ನು ನಾನು
ತಿಳಿಸ್ತಾ ನಿಮಗೆ ಕ್ಲಾಸಸ್ ತುಂಬ ದಿನ ಆಗಿದೆಯಲ್ಲ, ಕ್ಲಾಸಸ್ ಅಟೆಂಡ್ ಆಗಿ ಕ್ಲಾಸಸ್ ಮಾಡಿ, ಅದಕ್ಕೂ ಸಾರಿ. ಸೊ ಕ್ಲಾಸಸ್ ಜೂನಲ್ಲಿ ನಡೆಸೋಣ ಅಂತ ನಾನು ಫಿಕ್ಸ್ ಆಗಿದ್ದೀನಿ. ನಿಮಗೆ ಎಲ್ಲ ದುಡ್ಡು ಸಂಪತ್ತು, ರಿಲೇಷನ್ಶಿಪ್ನ ಅಬಂಡೆನ್ಸ್ ಆಗಿ ಜೀವನನ ಹೇಗೆ ನಡೆಸಬೇಕು, ಈಗಿರುವ ಸ್ಥಾನದಿಂದ ಉನ್ನತವಾದ ಸ್ಥಾನಕ್ಕೆ ಹೋಗಿ ಲೈಫ್ನ ಎಂಜಾಯ್ ಮಾಡಬೇಕು. ಮುಖ್ಯವಾಗಿ ದುಡ್ಡನ್ನು ಹೇಗೆ ಆಕರ್ಷಣೆ ಮಾಡಿ, ದುಡ್ಡಿದ್ರೆ ಎಲ್ಲ ಇದ್ದ ಹಾಗೆ ಆರೋಗ್ಯನೂ ಇರುತ್ತೆ, ಮ್ಯಾರೇಜು ಹ್ಯಾಪಿಯಾಗಿರುತ್ತೆ, ಮ್ಯಾರೇಜ್ ಲೈಫು, ಮಕ್ಕಳ ಲೈಫು ಎಲ್ಲವೂ ಅದ್ಭುತವಾಗಿ ಇರುತ್ತೆ. ನಂಬಿ, ದುಡ್ಡೇ ಮುಖ್ಯ ಇಲ್ಲಿ. ಸೊ ಆ ದುಡ್ಡನ್ನು ಹೇಗೆ ಆಕರ್ಷಣೆ ಮಾಡಿ ಅಬಂಡೆಂಟ್ ಲೈಫ್ನ ಲಾವಿಶ್ ಅಬಂಡೆನ್ಸ್ ಆಗಿ ಕನ್ವರ್ಟ್ ಮಾಡೋದು ಹೇಗೆ ಅನ್ನೋದನ್ನು ನಾವು ವಿಜುವಲೈಸೇಷನ್ ಮೂಲಕ ತಿಳಿಸ್ಕೊಳೋಣ. ಸೊ ಆ ಕ್ಲಾಸಸ್ ಅನ್ನೋದು ಇಂಟ್ರೆಸ್ಟ್ ಇರೋರು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಇಂಟ್ರೆಸ್ಟೆಡ್ ಫಾರ್ ದ ಕ್ಲಾಸ್ ಅಥವಾ ಕ್ಲಾಸ್ ಅಂತಾದರೂ ಟೈಪ್ ಮಾಡಿ. ಆನ್ಲೈನ್ ಕ್ಲಾಸಸ್ ಅನ್ನೋದು ನಾವು ನಡೆಸೋಣ ಜೂನಲ್ಲಿ. ಸೊ ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.